ಪಾಕಿಸ್ತಾನ ವಿರುದ್ಧ ಪ್ರಧಾನಿ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್ ಅನ್ನ ನಡೆಸಿದ್ದು, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ. ಸಿಂಧೂ ನದಿ ನೀರು ಒಪ್ಪಂದ ಕುರಿತು ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನ ಭಯೋತ್ಪಾದನೆ ಬಿಟ್ರೆ ಮಾತ್ರವೇ ಸಿಂಧೂ ನೀರನ್ನ ಬಿಡಲಾಗುತ್ತೆ. ಟೆರರ್ ಅಂಡ್ ಟಾಕ್, ಟೆರರ್ ಅಂಡ್ ಟ್ರೇಡ್ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ. ಪಾಕಿಸ್ತಾನವನ್ನ 3 ದಿನಗಳಲ್ಲಿ ಸರ್ವನಾಶವನ್ನ ಮಾಡಿದ್ದೇವೆ. ಪಾಕಿಸ್ತಾನ ಕೊಟ್ಟ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಅನ್ನ ಭಾರತ ಮಾಡ್ತಾನೆ ಬಂದಿದ್ದು, ಪಾಕ್ ಮೇಲೆ ದಾಳಿ ಮಾಡಲು ಭಾರತ ಈಗಲೂ ಕೂಡ ಸಿದ್ಧವಿದೆ. ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಇನ್ನು ಸಿಂಧೂ ನದಿ ನೀರಿನ ವಿಚಾರವಾಗಿ ಕೂಡ ಮಾತನಾಡಿದ್ದು, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಉಗ್ರವಾದವನ್ನ ಬಿಟ್ರೆ ಅಷ್ಟೇ ಸಿಂಧೂ ನದಿ ನೀರನ್ನ ಬಿಡುತ್ತೇವೆ ಅಂತ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. जीरो टॉलरेंस ये एक बेहतर दुनिया की गारंटी। साथियों, पाकिस्तानी फौज, पाकिस्तान की सरकार जिस तरह आतंकवाद को खाद पानी दे रहे हैं, वो एक दिन पाकिस्तान को ही समाप्त कर देगा। पाकिस्तान को अगर बचना है तो उसे अपने टेरर इंफ्रास्ट्रक्चर का सफाया करना ही होगा। इसके अलावा शांति का कोई रास्ता नहीं है। भारत का मत एकदम स्पष्ट है। टेरर और टॉक एक साथ नहीं हो सकते। टेरर और ट्रेड एक साथ नहीं चल सकते, और पानी और खून भी एक साथ नहीं बह सकते। ಸಿಂಧೂ ನದಿ ನೀರಿನ ವಿಚಾರವಾಗಿ ಪಾಕಿಸ್ತಾನದ ರಾಜಕೀಯ ನಾಯಕರು ಈ ಹಿಂದೆ ಕೂಡ ಹಲವಾರು ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಸಿಂಧೂ ನದಿ ನೀರನ್ನ ಬಿಡ್ಲಿಲ್ಲ ಅಂದ್ರೆ ಅಣುಬಾಂಬ್ ಹಾಕುವ ಬೆದರಿಕೆಗಳನ್ನ, ಗೊಡ್ಡು ಬೆದರಿಕೆಗಳನ್ನ ಭಾರತಕ್ಕೆ ಹೊಡೆದಿದ್ರು. ಆದ್ರೆ ಇದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ. ಉಗ್ರವಾದವನ್ನ ಕೊನೆಗಳಿಸಿದ್ರೆ, ಉಗ್ರವಾದವನ್ನ ಬಿಟ್ಟರಷ್ಟೇ ಸಿಂಧೂ ನದಿ ನೀರನ್ನ ಬಿಡುತ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಖಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ.